आप देख रहे हैं 7 न्यूज। मैं आपके साथ मोहम्मद सलमान जुनैदी। ಅವ್ರದೇ ಆಗಿರ್ತಕ್ಕಂಥ ಇತಿಹಾಸ ಇದೆ. ಆಮೇಲೆ ಜೊತೆಗೆ ನಮಗೆ ಏನು ದುರ್ದೈವ ಅನಿಸ್ತಾ ಇದೆ ಅಂದರೆ ಇವತ್ತು ಮೈಸೂರಿನ ಎಂಪಿಗಳಾಗಿರ್ತಕ್ಕಂಥ ಯದೂರು ಕೃಷ್ಣದ ಚಾಮರಾಜ ಒಡೆಯರ್ ಅವರು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಬಹುತೇಕವಾಗಿ ಯಾರು ಕೃಷ್ಣರಾಜ ಒಡೆಯರು ಇಡೀ ರಾಜ್ಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥವ್ರು, ಭಾರತ ಸರ್ಕಾರ ಸ್ವತಂತ್ರ ಬರುವುದಕ್ಕಿಂತ ಮುಂಚೆ ನಾವು ಈಗ ಅವ್ರಿಗೆ ನ್ಯಾಯ ಕೊಡ್ಲಕ್ಕೆ ಎಲ್ಲೆಲ್ಲಿ ನಾವು ಅಹಿಂದ ವರ್ಗದವ್ರು ಎಲ್ಲಿ ಕೂಡ ವಿರೋಧಿಗಳಿಲ್ಲ. ಸಪ್ರೇಟ್ ಸರ್ವೆ ಆಗಿ ಅವ್ರದ್ದು ಕೋಟಿದ್ರೆ ಕೋಟಿ ಜನ ಅವ್ರದ್ದು ನೀವು ನಮೂದನೆ ಮಾಡ್ರಿ. ಇರ್ಲಿಕ್ಕಂದ್ರೆ ಏನು ಯಥಾಸ್ಥಿತಿಗೆ ಒಪ್ಪೋರಿ. ಯಥಾಸ್ಥಿತಿ ಏನಿದೆ ಅದಕ್ಕೆ ಒಪ್ಪೋರಿ. ನೀವು ಸರ್ವೆ ಮಾಡಿಸ್ರಿ, ಮತ್ತು ಅದೇ ರಿಸಲ್ಟ್ ಬಂದಾಗ ಅದನ್ನು ಒಪ್ಕೋಬೇಕಲ್ಲ. ನಾವು ಹೇಳೋದು ಇವತ್ತು ನಾವು ಯಾಕೆ ಈ ಸಭೆ ಕರೆದೀವಿ ಅಂದರೆ, ಸಿದ್ದರಾಮಯ್ಯ ಅವರಿಗೆ ನೈತಿಕ ಬೆಂಬಲ ಕೊಡಬೇಕು. ರಾಜ್ಯ ಅವ್ರ ಹಿಂದಿದೆ, ಅಹಿಂದ ವರ್ಗ ಅವ್ರ ಹಿಂದಿದೆ. ಇದನ್ನು ಜಾರಿ ಮಾಡಿರಿ, ನೀವು ಸಂಪುಟದಲ್ಲಿ ಚರ್ಚೆ ಮಾಡೋಕ್ಕೆ ಸೀಮಿತಗೊಳಿಸಬೇಡ್ರಿ ಅಂತ ಈ ಉದ್ದೇಶ. ಡೈವರ್ಟ್ ಮಾಡಬೇಡ್ರಿ. ಆಮೇಲೆ ಕೇಳೋದ ಇಲ್ರಿ, ಒಂದು ನಿಮಿಷ ಡೈವರ್ಟ್ ಆಗ್ತದೆ. ಅದೇ ಇರ್ಲಿ, ಆಮೇಲೆ ಕೇಳ್ರಿ ಹೇಳ್ತೇನೆ. ಈಗ ಒಂದೇ ನಿಮಿಷ ಅಲ್ಲ, ಈಗ ಆಗಲೇ ಅವರು ಹೇಳಿದ್ರಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಭಾಳಷ್ಟು ಅನಾಲಿಸಿಸ್ ಮಾಡೇ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಲಿಂಗಾಯತರಲ್ಲಿ ಆದಿ ಬಣಿಜಿಗೇರು ಮತ್ತು ಗಾಣಿಗೆಯರು ಅಂತೇಳಿ ಪ್ರವರ್ಗ ಎ ಪ್ರವರ್ಗ ಬಿ ಅಂತ ಹೇಳಿ ದೇ ಆರ್ ಗೆಟಿಂಗ್ ರಿಸರ್ವೇಷನ್ ಫ್ರಮ್ ದ ಸ್ಟೇಟ್ ಗೌರ್ಮೆಂಟ್. ಅವರನ್ನು ಬಿಟ್ಟು ಡಿವೈಡ್ ಮಾಡಿದ್ದಾರೆ. ಅವ್ರನ್ನೆಲ್ಲರನ್ನೂ ಸೇರಿಸಿದ್ರೆ ನಾವು 1 ಕೋಟಿ ಆಗ್ತೀವಿ ಅಂತ ಹೇಳಿದ್ದಾರೆ. ಅದು ಸರಿ. ವಿ ಆರ್ ಗೋಯಿಂಗ್ ಟು ಸಪೋರ್ಟ್ ದ ಸ್ಟೇಟ್ಮೆಂಟ್ ಡೆಲಿವರ್ಡ್ ಬೈ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್. ಅದ್ರಾಗೇನು 2 ಮಾತಿಲ್ಲ. ಅವ್ರನ್ನೂ ಎಲ್ಲರನ್ನೂ ಸೇರಿಸಿ ಮಾಡಲಿ. ಇದೇ ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರಲ್ಲ, ಅವ್ರನ್ನೆಲ್ಲ ತೊಗೊಂಡ್ಕೊಂಡು ಮಾಡಿದ್ರು. ಅವರು 1 ಕೋಟಿ ಆದರೂ ಸಹಿತ ನಮಗೆ ಖುಷಿ ಅದ. ಆದರೆ ನಮ್ಮದು ಏನದ ಅಂದ್ರೆ, ಈಗೇನು ಜಾತಿ ಗಣತಿ ಸಾಮಾಜಿಕ ಆರ್ಥಿಕ ತಳಹದಿ ಮೇಲೆ ಏನು ಚೀಫ್ ಮಿನಿಸ್ಟರ್, ಆನರೇಬಲ್ ಚೀಫ್ ಮಿನಿಸ್ಟರ್ ಈ ಕಾಂತರಾಜ ಕಮಿಷನ್ದು ಏನು ಈಗಾಗಲೇ ಕ್ಯಾಬಿನೆಟ್ ಮುಂದೆ ಇಟ್ಟಿದ್ದಾರೆ, ಎಲ್ಲರಿಗೂ ಸಂಬಂಧಪಟ್ಟ ಮಿನಿಸ್ಟರ್ಸ್ಗಳಿಗೆ he has already given the copies of the report. Siddaramaiah is the only chief minister in India. You please take my name. Siddaramaiah is the only chief minister in India who has given. ಕೇಳಿ ಸರ್, ನಿಮ್ಮ ಪ್ರಶ್ನೆ ಕೇಳಿ. ನೋಡಿ, BJP ಅವರಿಗೆ ಸಿದ್ದರಾಮಯ್ಯ ಸಾಹೇಬರ ಸಾಮಾಜಿಕ ಹಿನ್ನೆಲೆ ಅವ್ರಿಗೆ ಅರಿವಿಲ್ಲ. ಸಾಮಾಜಿಕ ಅವ್ರು ಮಾಡಿರ್ತಕ್ಕಂಥ ಹೋರಾಟಗಳ ಬಗ್ಗೆ ಅವರಿಗೆ ಅರಿವಿಲ್ಲ. ಯಾವಾಗಲೂ ಕೂಡ ಸಾಮಾಜಿಕ ಬದ್ಧತೆಯಿಂದ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಇಲ್ಲಿವರೆಗೆ ಇದ್ದವರು. ಅವ್ರಿಗೇನಾಗತ್ತಿಲ್ಲ. ಇನ್ನು ಒಂದು 2-3 ತಿಂಗಳಾದ್ರೆ ಅವ್ರು ದೇವರಿಂದ ಅರಸನ ಅವಧಿ ಮೀರಿಸ್ತಾರೋ. ಅದು ಆ ತಂತ್ರಗಾರಿಕೆ ಮಾಡೋದಿಲ್ಲ. ಏನು ನನ್ನ ಅವಧಿ ಇದೆ, ನನ್ನ ಅವಧಿಯಲ್ಲಿ ಧ್ವನಿ ಇಲ್ಲದ ಜನಕ್ಕೆ ಧ್ವನಿಯನ್ನು ಕೊಡಬೇಕು, ಅವಕಾಶಗಳಿಲ್ಲದೆ ಜನಕ್ಕೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು. ಈಗ ಕೆಲವು ಜಾತಿಗಳನ್ನು ಇಲ್ಲಿವರೆಗೆ ಗುರುತಿಸಿರಲಿಲ್ಲ. ಕೆಲವು ಒಂದು 100 ಜಾತಿ 10 ಜಾತಿ 100 ಜನ ಅದಾರ ಒಂದೊಂದು ಜಾತ್ಯಾಗ ಒಂದು 200 ಮಂದಿ ಅದಾರೆ. ಅಂಥ ಜಾತಿಯನ್ನು ಇಲ್ಲಿವರೆಗೆ ಯಾರೂ ಕೂಡ ಗುರುತಿಸಿರಲಿಲ್ಲ. ಈ ಆಯೋಗದಲ್ಲಿದೆ, ಈ ವರದಿಯಲ್ಲಿದೆ. ಅದು ಅಂಥ ಕೆಲಸ ಕೂಡ ಮಾಡಿದ್ದ. ಅವ್ರೇನು BJP ಅವರು ಆರೋಪ ಮಾಡ್ತಾರಲ್ಲ, ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಖಂಡಿತವಾಗಿ ಮಾಡ್ತಾರೆ. ಮಾಡಲೇಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ನಮ್ಮ ನೋಡ್ರಿ, ರಾಜ್ಯದಲ್ಲಿ ಏನು ಎಲ್ಲ ಜನ ಹೋರಾಟ ಮಾಡಬೇಕು, ನಾವು ಹೋರಾಟದಲ್ಲಿ ಭಾಗವಹಿಸ್ತೀವಿ. ಇದನ್ನು ಜಾರಿಗೆ ತೊಗೊಂಬರಿ ಅಂತ ನೋಡಿ. ತಮ್ಗೆ ಹೊಸ್ಮನಿಯವರೇ, ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಅಹಮದಾಬಾದ್ನಲ್ಲಿ ವರ್ಕಿಂಗ್ ಕಮಿಟಿಯಲ್ಲಿ
ಸ್ಪಷ್ಟವಾದಂಥ ನಿರ್ಣಯ ಆಗಿದೆ. ಈ ಜಾತಿ ಗಣತಿಯನ್ನು ಕಾಂಗ್ರೆಸ್ ಪಕ್ಷ ಪ್ರತಿ ರಾಜ್ಯದಲ್ಲೂ ಕೂಡ ಯಾವಾಗ ಅಧಿಕಾರಕ್ಕೆ ಬರ್ತದೆ ಅನುಷ್ಠಾನ ಮಾಡಲೇಬೇಕು ಅಂತ ಹೇಳಿ ಆದ್ಯತೆ ಮೇರೆಗೆ ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ವಿರೋಧಿಗಳಲ್ಲಿ ಈಗ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ಏನು ಹೇಳ್ಯಾರ ಅದನ್ನು ಜಾರಿಗೆ ತೊಗೊಂಬರಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾರು ಹೋರಾಟ ಖಂಡಿತವಾಗಿ ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಪ್ರಣಾಳಿಕೆ ಒಳಗಿತ್ತು ಎಲ್ಲರ ಸಹಮತಿಯಿಂದಾನೇ ಆಗ್ತಾ ಇರೋದು. ಆದ್ರೂ ಅಪಸ್ವರ ಎತ್ತಾರಂದ್ರೆ ಹಿಂದ ಇಲ್ಲ 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 ಪಕ್ಷದ ಪ್ರಣಾಳಿಕೆ ಒಳಗಿತ್ತು. ಮತ್ತೆ ಎಲ್ಲರ ಸಮಿತಿ ನೋಡಿ ರಚನೆ ಆಗಿರೋದು, ಎಲ್ಲ ನೇಮಕ ಆಗಿರೋದು, ಸಮೀಕ್ಷೆ ಆಗಿರೋದು. ಈಗ ಅಪಸ್ವರ ಎತ್ತಾರಂದ್ರೆ ಅವ್ರ ಎದೆಯಲ್ಲಿ ಅಹಿಂದ ವಿರೋಧಿ ನೀತಿ ಇದೆ, ಈ ಧೋರಣೆ ಇದೆ ಅಂತ ಅನಿಸ್ತಾ ಇಲ್ಲ. ಯಾಕೆ ಈಗ ಕೆಲವು ಮಂದಿ ಹಂಗಿರ್ಬೋದು ಇಲ್ಲೋ ಹೇಳಂಗಿಲ್ಲ. ಇಲ್ಲ ಇಲ್ಲ ನಾನು ಹೇಳೋದು ಕೇಳ್ರಿ. ಇನ್ನು ಕೆಲವು ಮಂದಿ ಪ್ರಾಮಾಣಿಕವಾಗಿ ನಮ್ಮ ಜನಸಂಖ್ಯೆ ಹೆಚ್ಚಿದೆ, ಲಿಂಗಾಯತರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ನಮ್ಮ ಜನಸಂಖ್ಯೆ ಹೆಚ್ಚಿದೆ. ಎಲ್ಲೋ ಏನೋ ಯಾರ್ಯಾರು ಏನೇನೋ ಬರೆಸಿ ಕೆಲವು ಮಂದಿ ಗಾಣಿಗ ಬರ್ಸ್ಯಾರ, ಕೆಲವು ಬಣಜಿಗಾರ ಬರ್ಸ್ಯಾರ, ಕೆಲವು ಮಂದಿ ಬರೀ ಲಿಂಗಾಯತ ಬರ್ಸ್ಯಾರ. ಈ ಕಾರಣಕ್ಕೆ ಅದಕ್ಕೆ ನ್ಯಾಯ ಕೊಡ್ರಿ, ಅದನ್ನು ಸರಿಪಡಿಸ್ರಿ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಮುಂದೇನು ಹೋಗಂಗಿಲ್ಲ. ಪಕ್ಷದ 4 ಗೋಡೆಗಳ ಮಧ್ಯೆ ಆಗ್ಬೇಕಾಗಿರೋ ಚರ್ಚೆ, ಪಕ್ಷದ ಆಂತರಿಕವಾಗಿ ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕಾಗಿರೋ ಚರ್ಚೆ ಬಹಿರಂಗ ಹೇಳಿಕೆ ಒಳಗೆ ಬರ್ತಾ ಇದೆ ಅಂದ್ರೆ ಇದು ಮನಸ್ಥಿತಿ ತೋರಿಸ್ತಾ ಇದೆ. ನೋಡ್ರಿ, ನಮ್ದು ಆಂತರಿಕ ಪ್ರಜಾಪ್ರಭುತ್ವ ಇರ್ತಕ್ಕಂಥ ರಾಜಕೀಯ ಪಕ್ಷ. ನಾವು BJP ಗತೆ ಏಕಪಕ್ಷವಾಗಿ ನಿರ್ಧಾರ ತೆಗೆದುಕೊಳ್ಳಂಗಿಲ್ಲ. ಎಲ್ಲರ ಅಭಿಪ್ರಾಯ ಆಂತರಿಕವಾಗಿ ತೆಗೆದುಕೊಂಡೆ ನಾವು ತೀರ್ಮಾನ ಬಹಿರಂಗ ಆಗ್ತಾ ಇದೆ. ಇಲ್ಲ, ಅದಕ್ಕೆ ಅಪಸ್ವರ ಅನ್ನೋದು ನಾವು ಅಭಿಪ್ರಾಯ ಇತ್ತು. ನಾವು ಅಂತಿಮವಾಗಿ ಹೇಳ್ತೀವಿ ನಾವು, ಇದು ಅವರ ಜಾತಿಗಳ ಬಗ್ಗೆ ನ್ಯಾಯ ಪಡಲಿಕ್ಕೆ ಅವರಿಗೆ ಸರ್ವ ರೀತಿಯ ಸ್ವಾತಂತ್ರ್ಯ ಇದೆ. ಅದಾಗಿ ಕೂಡ ಇದನ್ನು ಜಾರಿಗೆ ಆಗದೇ ಇದ್ದರೆ ನಾವು ಯಾರ ಮುಖವನ್ನು ನೋಡಂಗಿಲ್ಲ, ನಾವು ಹೋರಾಟಕ್ಕೆ ಇಳಿತೇವೆ. ಇವನ್ ಎನ್ ಅಥಾರಿಟಿ ಟು ದಿಸ್ ರಿಪೋರ್ಟ್. ಯಾಕೆ ಹೇಳ್ತೀನಂದರೆ, ಆಫ್ಟರ್ ನಿತೀಶ್ ಕುಮಾರ್ ಬಿಹಾರ್ ಚೀಫ್ ಮಿನಿಸ್ಟರ್ ಏನು ಫಸ್ಟ್ ಸಬ್ಮಿಟ್ ಮಾಡಿದ್ರು, ಅದರ ನಂತರ ಇದನ್ನು ಸಬ್ಮಿಟ್ ಮಾಡಿದವರು ನಮ್ಮ ಆನರೇಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು. ಈಗ ನಮ್ಮ ಅಧ್ಯಕ್ಷರು ನನ್ನ ಸಹೋದ್ಯೋಗಿಗಳು ಹೇಳ್ದಂಗೆ ಲಿಂಗಾಯತರ ಬಗ್ಗೆ, ಒಕ್ಕಲಿಗರ ಬಗ್ಗೆ ಯಾರಿಗೂ ಇಲ್ಲಿ ಅಹಿಂದ ವರ್ಗದವ್ರಿಗೆ ಏನೂ ಡಿಫ್ರೆನ್ಸ್ ಇಲ್ಲ. ಅವ್ರ ವರ್ಗದೊಳಗೂ ಹೆಚ್ಚು ಕಡಿಮೆ ಇತ್ತಂದ್ರೂ ಅದನ್ನು ರೆಕ್ಟಿಫೈ ಮಾಡಿ ಅವ್ರ ಸಂಖ್ಯಾನ ಸರಿಪಡಿಸಿ ಮಾಡಿ ಒಟ್ಟು ಈ ಏನು ಕಮಿಷನ್ ಏನು ಸಬ್ಮಿಟ್ ಮಾಡೋದು ಇದನ್ನು ಜಾರಿ ಆಗಲೇಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ತಮ್ಮ ಮೂಲಕ ನಾವೆಲ್ಲ ಈಗೇನು ವಿ ಹ್ಯಾವ್ ಗ್ಯಾದರ್ಡ್ ಅಪ್ರೆಸ್ಡ್ ಕಮ್ಯುನಿಟಿ ಪೀಪಲ್ ಹಿಯರ್, ವಿ ಆರ್ ಗೋಯಿಂಗ್ ಟು ಇನ್ಸಿಸ್ಟ್ ಚೀಫ್ ಮಿನಿಸ್ಟರ್ ಅಂಡರ್ ಎನಿ ಸರ್ಕಮ್ಸ್ಟಾನ್ಸ್ ದಿಸ್ ರಿಪೋರ್ಟ್ ಮಸ್ಟ್ ಎಕ್ಸಿಕ್ಯೂಟ್ as early as possible. It is our opinion. ಆಡಳಿತ ಇತ್ತು ಪಕ್ಷದ ಕಾಂಗ್ರೆಸ್ ನೀತಿನೇ ಇದೆ. ಕಾಂಗ್ರೆಸ್ ಪಾರ್ಟಿ ವಿರುದ್ಧ ಹೆಂಗೆ ಮಾಡ್ತೀರಿ ನೀವು? ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಇದೆ ಅದು. ಅದಕ್ಕೆ ಅದನ್ನ ಬೆಂಬಲಿಸಿ ಹೋರಾಟ ಮಾಡ್ತೀವಿ. ಪ್ರಣಾಳಿಕೆ ಜಾರಿಗೆ ವಿರೋಧ ಮಾಡ್ತಕ್ಕಂಥವ್ರು ಸತ್ಯವನ್ನ ಒಪ್ಪಿಕೊಳ್ಳದೆ ಈಗ ಮುಷ್ರಿಫ್ ಅವ್ರು ಮಾತಾಡ್ತಾರೆ. 75 ಗಣತಿ ನೀವು ರಿಲೀಸ್ ಮಾಡ್ರಂತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ಯಾರ. ನಮ್ಮ ಕಾಂಗ್ರೆಸ್ ಪಾರ್ಟಿ ಎಲ್ಲರೂ ಕೂಡಿ ಎಲ್ಲ ಜಾತಿ ಸಮಾನ ಏನು ಅವ್ರದ್ದು ಯಾರ್ಯಾರು ಹಕ್ಕದ ಅವ್ರವ್ರು ಹಕ್ಕು ಕೊಡ್ತಾರೆ. ಏನು ನಮಗೂ ಮುಸ್ಲಿಮ್ಗೊಂದೇ SC STಗೊಂದೇ ಅಂತಿಲ್ಲ. ಎಷ್ಟು ಮಂದಿಗೆ ಅದಾರ ಅವ್ರ ಮಂದಿ ಅಷ್ಟು ಕೊಡ್ತಾರೆ. ನಮ್ಮ ಪಾರ್ಟಿಯವರೇ ಹೇಳ್ಯಾರ, ನಮ್ಮ ಪಾರ್ಟಿಯವ್ರು ಮಾಡ್ತಾರೆ. ಯಾರು ವಿರೋಧ ಮಾಡಿದ್ರು ನಾವು ಅಹಿಂದವರು ಎಲ್ಲರೂ ಸಪೋರ್ಟ್ ಮಾಡಿ ನಮಗಿದು ಬಿಡುಗಡೆ ಮಾಡ್ರಿ ಅಂತ ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನವಿ ಮಾಡ್ತೀವಿ. ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ಅಧಿಕಾರ ಮುಂದೆ ಆದರೂ ಕೂಡ ಮುಂದುವರೆದ ಜಾತಿಯಲ್ಲೇ ಇರಬೇಕನ್ನೋಂಥ ಹುನ್ನಾರ ಇದೆ ಇದ್ರಲ್ಲಿ. ನಾನು ನೇರವಾಗಿ ಹೇಳ್ತೀನಿ, ಅದನ್ನು ಸತ್ಯವನ್ನು ಒಪ್ಕೊಳ್ತಾ ಇಲ್ಲ. ಆಮೇಲೆ ಈ ಅಹಿಂದ ವರ್ಗ ಬಹುಸಂಖ್ಯಾತರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದೇ ಅವರ ವಿರೋಧಕ್ಕೆ, ಅವರ ಕಳವಳಕ್ಕೆ ಕಾರಣ. ಗೊತ್ತಿದೆ ಇದು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅಂತ. ಅದನ್ನು ಸಾಕಷ್ಟು ವಿರೋಧ ಮಾಡ್ಕೊಂಡು ಹೋಗುವಂಥ ವಿಚಾರವು. ಅದಕ್ಕೆ ನಾವೇನು ಹೇಳ್ತೀವಿ, ಬಸವಣ್ಣವರು ಸಮಬಾಳು ಸಮಪಾಲು ಹೇಳಿದರು. ಅದನ್ನು ನೀವು ಬಸವಣ್ಣನ ಅನುಯಾಯಿ ನಿಜವಾಗ್ಲೂ ಆಗಿದ್ದರೆ ನೀವು ಅದನ್ನು ಒಪ್ಕೊಳ್ಬೇಕು. ಹಿಂದೆ 75 ವರ್ಷಗಳಿಂದ ಆದಂಥ ತಪ್ಪನ್ನು ಮುಂದುವರಿಸಬಾರ್ದು. ಅದನ್ನು ಸರಿಪಡಿಸಿ ಎಲ್ಲರಿಗೂ ಅಧಿಕಾರ ಹಂಚಿಕೆ ಆಗಲಿ, ಆರ್ಥಿಕ ಸಮಾನತೆ ಆಗಲಿ ಬರಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ.
ಇದೇ 17ಕ್ಕೆ ಏನು ಸಚಿವ ಸಂಪುಟ ಸಭೆ ಇದೆ ಅದನ್ನು ಯಾವುದೇ ರೀತಿ ಮುಂದುವರಿಲಾರೆ ಎಲ್ಲರ ಅಭಿಪ್ರಾಯಗಳು ತಗೊಂಡು ಎಲ್ಲರ ವಿಶ್ವಾಸಕ್ಕೆ ತಗೊಂಡು ಅದನ್ನು ಬಹಿರಂಗಪಡಿಸ್ಬೇಕನ್ನಂತ ನಮ್ಮದು ಒತ್ತಾಯ ಇದೆ. ಅಂದ್ರೆ ಇವಾಗ ಸ್ವಲ್ಪ ಯಾಕೋ ಬಸವಣ್ಣನವರ ಸಮಪಾಲು ಸಮಬಾಲು ಒಂದ್ ಸ್ವಲ್ಪ ವ್ಯತ್ಯಾಸ ಕಂಡು ಬಂದದ ಅಂತ ಅನಿಸ್ತದೆ. ಯಾವಾಗ್ಲೂ ಅದರ ಅದು ಯಾವಾಗ್ಲೂ ಯಾವ್ದು 70 ವರ್ಷಗಳಿಂದ ಹೌದು ಈಗಲೂ ಮುಂದುವರಿಸ್ತಾ ಇದ್ದಾರೆ. ಸರ್, ಅಂಬೇಡ್ಕರ್ ಹೇಳಿದಂಥ ಸಂವಿಧಾನದ ಆಶಯಗಳು ಬಸವಣ್ಣವ್ರು ಹೇಳಿದಂಥ ಸಮಬಾಳ ಸಮ ಇವತ್ತಿಗೂ ಬಂದಿಲ್ಲ. ಇವತ್ತಿಗೂ ಅದರಲ್ಲಿ ನಾವು ಕೊರತೆ ಎದುರಿಸ್ತಾ ಇದ್ದೀವಿ. ಎಲ್ಲಿ ಇಂಪ್ಲಿಮೆಂಟ್ ಆಗಿದೆ? ಅಂಬೇಡ್ಕರ್ ತತ್ವನೂ ಪೂರ್ತಿಯಾಗಿ ಆಗಿಲ್ಲ, ಬಸವಣ್ಣವ್ರ ತತ್ವನೂ ಆಗಿಲ್ಲ. ಹಿಂದಾದಂಥ ತಪ್ಪುಗಳು ಮುಂದುವರಿಬಾರ್ದು, ಅದನ್ನು ಸರಿಯಾಗಿ ಪಡಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ವಿರೋಧ ಮಾಡೋರಿಗೆ. ಹೇಳಿ ಯಾರಿ ಈಗ ಯತ್ನಾಳವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ನಮಗೇನು ಅಗತ್ಯ ಇಲ್ಲ, ಏನು ಅವಶ್ಯಕತೆ ಇಲ್ಲ. ಇಲ್ಲ ಅವ್ರು ಹೇಳಿ, ಅವ್ರ ಪ್ಲಾಟ್ಫಾರ್ಮ್ನಂದಾಗ ಅವ್ರು ಹೇಳಿ, ಇದು ಡೈಲ್ಯೂಟ್ ಆಗೋದು ಬೇಡ. ನಮ್ಮ ಉದ್ದೇಶ ಅಲ್ಪಸಂಖ್ಯಾತರನ್ನ ನಂಬರ್ 1 ಅಂತ ಹೇಳಿ ತೋರಿಸಿದ್ರಿ. ಹಾಗಿದ್ರೆ ಅವ್ರನ್ನ ಬಹುಸಂಖ್ಯಾತ ಅಂತ ಹೇಳಿ ಘೋಷಣೆ ಮಾಡಿ ಯಾರು ಅಲ್ಪಸಂಖ್ಯಾತರು ಇದ್ದಾರೆ ಅವ್ರಿಗೆ ಹಾಕಿದ್ರೆ ಅವ್ರಿಗೆ ಏನಾದ್ರು ಮಿಸ್ ಆಗುತ್ತೆ. ಹೌದು, ಬಹುಸಂಖ್ಯಾತರ ಘೋಷಣೆ ಮಾಡ್ರಿ. ಬಹುಸಂಖ್ಯಾತ ಸಿಗ್ಬೇಕಂದ್ರೆ ಎಲ್ಲ ರಕ್ಷಣೆ ಅವಕಾಶಗಳನ್ನ ಅವ್ರಿಗೆ ಕೊಡ್ರಿ. ಹೌದು, ಈಗ ಅವ್ರ ಏನು 75 ಲಕ್ಷ ಮುಸ್ಲಿಮಾನ್ ಜನಾಂಗದ ಒಂದು ಸಂಖ್ಯೆ ಇವತ್ತು ತೋರಿಸಿದಾರೆ. ಇದರಲ್ಲಿ ಆ ಜನಸಂಖ್ಯೆ ಅನುಸಾರವಾಗಿ ನೀವು ಎಲ್ಲ ಕಡೆ ಟಿಕೆಟ್ ಕೊಡ್ರಿ. 50 ಮಂದಿಗೆ ಟಿಕೆಟ್ ಬೇಕಾಗ್ತದೆ. ಯಾವುದೇ ರಾಜಕೀಯ ಪಕ್ಷ ಅವರು ಕೊಡ್ಬೇಕು, ನಾವು ಕೊಡ್ಬೇಕು. ಅಲ್ಲ, ನಾವು ಅವ್ರಿಗೆ ಕೊಡ್ಬೇಕಂತ ಒಪ್ತೀವಿ. ನಾವು ಯಾವುದು ಎಲ್ಲಿ ಮುಸ್ಲಿಮ್ರೊಳಗ ಜಾತಿ ಇಲ್ರಿ, ಒಳ ಜಾತಿ ಇಲ್ಲ. ಮುಸ್ಲಿಂ ಒಳಗ ಒಳ ಜಾತಿ ಇಲ್ಲ. ಮುಸ್ಲಿಂ ಒಳಗ ಪಂಗಡಗಳತ್ತಿದೆ, ಶಿಯಾ ಸುನ್ನಿ ಇರ್ಬೋದು. ಬಟ್ ಯಾವುದೇ ಇದ್ದಿದ್ದು ಇಲ್ಲ, ಅದು ಬಹಳ ಅಷ್ಟು ಮಟ್ಟಿಗಿಲ್ಲ. ಈಗ ಹ್ಯಾಂಗೆ ಲಿಂಗಾಯತ್ರೊಳಗೆ ಪಂಚಮಶಾಲಿ ನೀವು ಬೇರೆ ಇದು ತಗೋರಿ, ರೆಡ್ಡಿಸ್ ತಗೋರಿ, ಇವ್ರದ್ದು ಬಹಳ ದೊಡ್ಡ ಸಂಖ್ಯೆ ನಮ್ಮಲ್ಲಿ ಸುನ್ನಿಯರ ಮೆಜಾರಿಟಿ. ಅದಕ್ಕೆ ಇಟ್ ಈಸ್ ನೆಗ್ಲಿಜಿಬಲ್ ಅದರ್ ಕಾಸ್ಟ್. ಅದು ಫಸ್ಟೇ ಬರಲ್ಲ. ಮುಸ್ಲಿಮ್ಸ್ ಆರ್ ಒನ್. ಮುಲ್ಲಾ ಸಾಬ್ ಅದ್ರ ಬಗ್ಗೆ ಮುಲ್ಲಾ ಅವ್ರು ಹೇಳಿ. ಆ ವಿಷಯ ಏನೈತಿ, ಈಗ ನಮ್ಮದು ಅಲ್ಪಸಂಖ್ಯಾತರಿಗಿನ ಅದರಲ್ಲಿ ತೊಗೋತಾರಲ್ಲ, ಅದರಲ್ಲಿ ತೊಗೊಂಡು ಸಹಿತ ನಮಗೇನಾದ್ರು ಜನರಲ್ ಮಾಡೋಕ್ಕೆ ಹೇಳ್ತಾರೆ ಅವರು. ಅದಕ್ಕೂ ಕೂಡ ನಮ್ಮದು ಸ್ವಾಗತ ಐತಿ. ಯಾಕಂದ್ರೆ 10% ಈಗಾಗಲೇ EWS ಮಾಡಿದ್ದಾರೆ. ಅದರಲ್ಲಿ ಕೊಡಲಿ ನಮಗೆ. ಅದ್ರಲ್ಲಿ ಏನಾದ್ರು ಅದ್ರಲ್ಲಿ ಸ್ವಾಗತ ಎಷ್ಟಲ್ಲ ಒಪ್ಪಿಗೆ ಅಂದ್ರೆ ಸ್ವಾಗತ. ಈ ಕಂಡೀಷನ್ ಮೇಲೆ ಒಪ್ಪಿಗೆ ಇದೆ. ಯಾವ ರೀತಿ ಬಹುಸಂಖ್ಯಾತರು ಎಷ್ಟು ಸಾಮಾಜಿಕ ಇದರಲ್ಲಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಪ್ರತಿಯೊಂದು ರಂಗದಲ್ಲಿ ಎಷ್ಟು ಪರ್ಸೆಂಟೇಜ್ ತಗೊಂಡ್ರಲ್ಲ, ಆ ರೀತಿ ಪ್ರತಿಯೊಂದರಲ್ಲಿ ನಮಗೆ ಕೊಡ್ಬೇಕಾಗ್ತದೆ. ಈಗ ಇನ್ನೊಂದು ಏನೈತೆ ಅಂದ್ರೆ ಸಂವಿಧಾನ ಇಲ್ಲ, ಅವ್ರ ಮಾತಿಗೆ ಹೇಳತ್ತೀವಿ ನಾವು. ಮಾತಿನ ಹೇಳಕತ್ತೀನಿ, ಆದ್ರೆ ಸಂವಿಧಾನಗಳ ಅವಕಾಶ ಇಲ್ಲ. ಸರ್, ಮೈನಾರಿಟಿ ಅಮೆಂಡ್ಮೆಂಟ್ ಆಗ್ಬೇಕು. ಮೈನಾರಿಟಿ ಒಂದು ಕೊಟ್ಟಿದೆ, ಪಾಪ್ಯುಲೇಷನ್ ಹೆಚ್ಚಾದ್ರೆ ಮೆಜಾರಿಟಿ ಆಗ್ಬೇಕಂತ ಏನು ಇದು ಇಲ್ಲ. ಅದು ಇಲ್ಲ, ಅದು ಮತ್ತೊಂದು ಶೆಡ್ಯೂಲ್ 9 ಪ್ರಕಾರ ಅದು ಮೈನಾರಿಟಿ ಇರೋದು. ಅದು ಕಾನ್ಸ್ಟಿಟ್ಯೂಷನಲ್ ಇದು ಇದೆ. ಅವ್ರು ಹೇಳೋಣ, ಅವ್ರದ್ದೇನು ಉತ್ತರ ಕೊಡೋದು? ಇದೊಂದು ಸರ್ಕಾರದ ಸಾಮಾಜಿಕ ನ್ಯಾಯದಲ್ಲಿ ಫಸ್ಟ್ ಸ್ಟೆಪ್ ಇದೆ. ಬರೀ ಜನರಿಗೆ ಅರಿವು ಆಯ್ತು ನಾವು ಎಷ್ಟು ಜನಸಂಖ್ಯೆ ಇದೆ. ಇದ್ರ ಮ್ಯಾಗೆ ಮುಂದಿನ ದಿನಗಳಲ್ಲಿ ಬಗ್ಗೆ ಎಲ್ಲ ಸಂಶೋಧನೆ ಆಗ್ತದೆ. ಇದ್ರ ಹಿಂದೆ 2-3-4 ವರ್ಷ ಮಾಡಿದ್ರು ಸಾಹೇಬ್ರ. ಒಂದು ಲಾಸ್ಟ್ ಹೇಳಿ ನಾನು ಮುಗಿಸ್ತೀನಿ. ಇದೇ ಕಾಂತರಾಜ್ ವರದಿಯಲ್ಲಿ 75 ಲಕ್ಷದಿಂದ ಎಷ್ಟೋ ನಮ್ಮ ಮುಸ್ಲಿಮರಿದ್ದಾರೆ. ಮತ್ತು ನಾವೇನು ಇವತ್ತು 4%, 4% ಇದು ಮಾಡ್ಲಾಗ್ತದೆ. ನಮ್ಗೆ ಇದು ಇದೆ, ರಿಸರ್ವೇಷನ್ ಇದೆಯಲ್ಲ, ಅದನ್ನು 8% ಏರ್ಸಂತಿದ್ದು ಒಂದು ಭಾಳ ನ್ಯಾಯಯುತ ಆಗಿದೆ. ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಂತೇಳಿ ಸರ್ಕಾರಕ್ಕೆ ನಮ್ದು ಇದು. ಏನು ಕ್ವಶನ್ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಈಗ ಬಿಜೆಪಿ ಸರ್ಕಾರದಲ್ಲಿ ಅದಾರ. ಅವರು ಮತ್ತೆ ರಂಭಾಪುರಿ ಶ್ರೀಗಳು ಇಬ್ರು ಹೇಳೋದು ಅಂದ್ರೆ, ಒಂದು ಇದು ಇದರಿಂದ ಜಾತಿಯನ್ನು ಒಳಗುಂಟು ಮಾಡಕ ಉದ್ದೇಶದಿಂದ ರಂಭಾಪುರಿ ಶ್ರೀಗಳು ಅದನ್ನು ಅವರು ವಿರೋಧ ಮಾಡಕ. ನೋಡ್ರಿ, ಕುಮಾರಸ್ವಾಮಿ ಅವ್ರೀಗ
RSS ಒಳಗಡೆ ಅದಾರ ಈಗ. ಅವ್ರ ಮೈಂಡ್ ಅಲ್ಲಿದೆ. ಬಿಜೆಪಿ ಅವ್ರು ಏನು ಹೇಳ್ತಾರ ಅದನ್ನು ಅವ್ರು ಹೇಳ್ತಾರೆ. ಇನ್ನು ರಂಭಾಪುರಿ ಜಗದ್ಗುರುಗಳು ಹೇಳಿದ್ರೆ ಬಹುಶಃ ನಮ್ಮೆಲ್ಲರೂ ದುರ್ದೈವತ್ತು. ಮಠಾಧೀಶರು ಎಲ್ಲರಿಗೆ ಮಾರ್ಗದರ್ಶನ ಮಾಡ್ಕೊತಿರ್ಬೇಕು. ಅವರು ನೇರವಾಗಿ ರಾಜಕೀಯಕ್ಕೆ ಇಳಿದು ಇವತ್ತು ಬೀದಿ ಹೋರಾಟ ಮಾಡ್ತಾರಂದ್ರೆ ನಾಳೆ ಅವರು ಕಾದೆ ಹಾಕ್ಕೊಂಡು ಇಂಥ ವಿಚಾರ ಹೇಳಿದ್ರೆ ಅವ್ರಿಗೆ ಉತ್ತರ ಕೊಡ್ಬೋದು ನಾವು. ಕೆಲವೊಂದು ಬಿಜೆಪಿ ಅವರು ಸರ್ಕಾರ ಪತನ ಆಗ್ತದೆ ಅಂತಾರೆ ಈ ವರದಿಯಿಂದ. ಮಠಾಧೀಶ ಜಾತಿ ಇರಂಗಿಲ್ಲ. ಇನ್ನೂ ಬಹಳ ಬಲಿಷ್ಠ ಆಗ್ತದೆ ಸರ್ಕಾರ.